ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ. ಅದು ಅಲ್ದೆ ಕಂಪನಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನೀವೇ ಸೀನಿಯರ್ ಮೋಸ್ಟ್ ಎಂಪ್ಲಾಯಿ. ಈ ಕಂಪನಿ ಗ್ರೋತ್ಗೆ ನೀವು ಒಂದ್ ಕಾರಣ ಆಗಿರ್ತೀರಾ. ಇವನ್ ಯಾವನ್ರಿ ಧ್ರುವ? ನಿನ್ನೆ ಮೊನ್ನೆ ಬಂದವನ್ಗೋಸ್ಕರ ನೀವು ನಿಮ್ ಅಧಿಕಾರನ ಬಿಟ್ಕೊಟ್ಟು ಹೋಗ್ಬಿಡ್ತೀರಾ? ನೋಡಿ ಬಾಲರಾಜ್, ಆ ಧ್ರುವ ಯಾವುದೇ ಕಾರಣಕ್ಕೂ ಬೆಳಿಬಾರ್ದು. ಮೊಳಕೆಲ್ಲೇ ನಾವು ಅವನ್ನ ಚ್ಯೂಟ್ ಹಾಕ್ಬಿಡ್ಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಸರಿ ಮೇಡಮ್, ಏನೋ ನೀವಿಷ್ಟು ಕೇಳ್ಕೊತಿದ್ದೀರಲ್ಲ ಅಂತ ಇಲ್ಲೇ ಇರ್ತೀನಿ. ಇನ್ನೊಂದ್ಸರಿ ಹೀಗೇನಾದ್ರೂ ಆದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಮಾಡೋದೇನೇ ಇದ್ರು ಅದನ್ನ ಇವಾಗ್ಲೇ ಮಾಡಿ. ಅಂದ್ರೆ ನೋಡಿ ಬಾಲರಾಜ್, ನಾನೊಂದು ವಾರ ಸಸ್ಪೆನ್ಷನ್ ಮುಗಿಸ್ಕೊಂಡು ಇಲ್ಲಿಗೆ ಬರೋದ್ರೊಳಗಡೆ ಆ ಧ್ರುವ ಇಲ್ಲಿರ್ಬಾರ್ದು. ಅವನನ್ನ ಹೇಗಾದ್ರೂ ಮಾಡಿ ನೀವಿಲ್ಲಿಂದ ಓಡಿಸ್ಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಓಡಿಸ್ತೀನಿ ಮೇಡಮ್, ಖಂಡಿತ ಓಡಿಸ್ತೀನಿ. ಅವನ್ನ ಮಾತ್ರ ನಾನು ಬಿಡೋದಿಲ್ಲ. ಇನ್ಮೇಲೆ ಈ ಬಾಲರಾಜ್ ಯಾರು ಅಂತ ತೋರಿಸ್ತೀನಿ. ನನ್ಗೆ ಯಾಕೋ ತುಂಬಾ ಟೆನ್ಷನ್ ಆಗ್ತಿದೆ ಆನಂದ್. ಪುಷ್ಪಕ್ ಸರ್ ಯಾಕೆ ನನ್ನ ಇಷ್ಟು ನಂಬ್ತಿದ್ದಾರೆ ಅಂತಾನೆ ಅರ್ಥ ಆಗ್ತಿಲ್ಲ. ಪುಷ್ಪಕ್ ಸರ್ ನನ್ನ ಮೇಲೆ ಯಾಕೋ ತುಂಬಾ ನಂಬಿಕೆ ಇಟ್ಟಿದ್ದಾರೆ. ಈ ನಂಬಿಕೆನ ನಾನು ಉಳಿಸ್ಕೊಳಕ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಾಗ್ತಿಲ್ಲ ಆನಂದ್. ಲವ್ ಧ್ರುವ, ನೀನ್ ಯಾಕೆ ಅಷ್ಟೊಂದು ಟೆನ್ಷನ್ ಆಗಿದ್ಯಾ? ನೀನಂತರ ಆಂಜನೇಯ ಇದ್ದಂಗೆ ನಿನ್ಗಿಂತ ಜಾಸ್ತಿ ಪುಷ್ಪಕ್ ಸರ್ಗೆ ಗೊತ್ತಿದೆ ಅನ್ಸುತ್ತೆ. ಅದಕ್ಕೆ ಕಣೋ ಅವ್ರು ನಿನ್ಗೆ ಇಷ್ಟೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿರೋದು. ತುಂಬಾ ಯೋಚನೆ ಮಾಡ್ಬೇಡ. ಎಂತ ಅವಕಾಶ ಮಗ, ಜಮಾಯಿಸ್ಬಿಡು ಮಗ, ಜಮಾಯಿಸ್ಬಿಡು.